ತಿಂಗಳು ಸೆಪ್ಟೆಂಬರ್ 25ನೇ ತಾರೀಕು ಈ ನಮ್ಮ ಸಿಟಿ ಮಾರ್ಕೆಟ್ ಬೆಂಗಳೂರು ಸಿಟಿ ಮಾರ್ಕೆಟಲ್ಲಿರೋ ಅವಿನಿ ರೋಡ್ ಅಂತ ಏನಿದೆ, ಆ ಅವಿನಿ ರೋಡಲ್ಲಿ ಮಾಯಾ ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲಿ ಒಂದು ಹೆಣ್ಮಗಳು ಏನಾಗುತ್ತೆ, ಒಂದು ಸಡನ್ನಾಗಿ ಏನೋ ಒಂದು ಕದೀತಾರೆ ಸ್ಯಾರಿನ. ಆ ವಿಚಾರಕ್ಕೆ ಅದು CC ಕ್ಯಾಮ್ರಾದಲ್ಲಿ ಸರಿಯಾಗಿರುತ್ತೆ. ಆ ವಿಚಾರಕ್ಕೆ ಆ ಮಾಲೀಕರು ಅಂದರೆ ಆ ಸಿಲ್ಕ್ ಸ್ಯಾರೀಸ್ ಏನಿದೆ, ಮಾಯಾ ಸಿಲ್ಕ್ ಸ್ಯಾರೀಸ್ ಮಾಲೀಕರು ಮತ್ತು ಅವ್ರ ಗೆಳೆಯರು ಇಬ್ಬರು ಸೇರಿಕೊಂಡು ಆ ಹೆಣ್ಣುಮಗಳನ್ನ ನಡು ಬೀದಿಯಲ್ಲಿ, ನೀವು ಕೆಳಗಡೆ ನೋಡ್ತಾ ಇದ್ದೀರಾ, ನಡು ಬೀದಿಯಲ್ಲಿ ಬೂಟ್ ಕಾಲಲ್ಲೆಲ್ಲ ಹೊದ್ದಿದ್ದಾರೆ, ಎಳೆದಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಈ ಥರ ಅಮಾನವೀಯ ಕೃತ್ಯಗಳು ಇನ್ಮೇಲೆ ನಿಲ್ಲಬೇಕು. ಸಿಟಿ ಪೊಲೀಸ್ ಏನಿದ್ದಾರೆ, ಪೊಲೀಸವರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಇವತ್ತು. ದಯವಿಟ್ಟು ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಇನ್ನು ಇವರಿಗೆ ಸರಿಯಾದ ರೀತಿಯಲ್ಲಿ ಇವರಿಗೆ ಶಿಕ್ಷೆ ಕೊಟ್ಟು ಹೆಣ್ಮಕ್ಳ ಮೇಲೆ ಈ ಥರ ಆಗಬಾರ್ದು ಇನ್ನು ಮುಂದೆಗಡೆ ಅಂತಂದರೆ, ಈ ಥರ ಅಮಾನವೀಯ ಕೃತ್ಯಗಳು ಆಗಬಾರ್ದು ಅಂದರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಆ ಹೆಣ್ಮಕ್ಳು ಏನೋ ಕದ್ದಿದ್ದಾರೆ ಅಂತಂದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಬೇಕು. ಕಾನೂನು ಕೈಗೆ ತೊಗೊಳಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆ ಅಲ್ವಾ? ಇವರು ಈ ಥರ ಬೂಟ್ ಕಾಲಲ್ಲಿ ಓದೋಕ್ಕೆ ರೀ, ನಿಮಗೂ ಒಂದು ನಿಮ್ಮ ಜನ್ಮ ಕೊಟ್ಟಿದ್ದೊಂದು ಹೆಣ್ಮಕ್ಳು ತಾಯಿಯಲ್ಲೇವೇನು ರೀ? ಈ ಥರ ಬೂಟ್ ಕಾಲ ಒದಿತಾರೇನು ರೀ? ನೋಡ್ತಾ ಇದ್ದಾರೆ ಕೆಳಗಡೆ, ತುಂಬ ನೋವಾಗುತ್ತೆ ರೀ. ಇದನ್ನು ಅತಿ ಹೆಚ್ಚು ಶೇರ್ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಆ ಹೆಣ್ಮಕ್ಳ ಹತ್ರ ನೀವೇ ಹೋಗಿ ಸಾರಿ ಕೇಳಬೇಕು. ನೀವು ಅಂತಿವರೆಗೂ ಇದು ವಿಡಿಯೋ ಮತ್ತಷ್ಟು ಎಲ್ಲರೂ ವೈರಲ್ ಮಾಡ್ತಲೇ ಇರ್ತಾರೆ. ನೀವು ನೋಡಿ, ಎಲ್ಲಿಂದಲೋ ಬಂದಿರಾ, ಬೆಂಗಳೂರಲ್ಲಿ ಅನ್ನ ತಿಂತಾಯಿದ್ದೀರಾ, ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ. ನಾವು ಉದ್ದೇಶ ಏನು ಕೇಳ್ತಾ ಇದ್ದೀವಿ ಅಂತಂದರೆ, ಒಂದು ಶಾರಿ ಕದ್ದಿರೋ ವಿಚಾರಕ್ಕೆ ಇಷ್ಟೊಂಥರ ರಾಮಾಯಣ ಮಾಡಿದಾರಲ್ರಿ, ಹೆಣ್ಮಕ್ಳನ್ನ ನಡು ಬೀದಿಯಲ್ಲಿ ಇಟ್ಟಿದ್ದಾರಲ್ರಿ. ನಾಚಿಕೆ ಆಗಬೇಕು ನಮ್ಮ ಮನುಷ್ಯ ಜನ್ಮಕ್ಕೆ.